ಆಕ್ಸಿಡೆಂಟ್ಗಳಾದ ಸಂದರ್ಭದಲ್ಲಿ ಆ ಗಾಬರಿಯಲ್ಲಿ ಸಾಮಾನ್ಯ 2-3 ಪ್ರಶ್ನೆಗಳು ಒಬ್ಬ ವ್ಯಕ್ತಿಗೆ ಬರ್ತದೆ. ಕೆಲವೊಂದು ಸಲ ನಮಗೆ ಗೊತ್ತಿರ್ತದೆ ನಾವೇ ತಪ್ಪು ಮಾಡಿರ್ತೇವೆ. ನಾನೇ ಹೋಗಿ ಒಂದು ಗಾಡಿಯನ್ನು ನಾನು ಸ್ಪೀಡಲ್ಲಿ ಹೋಗ್ಯೋ ಅಥವಾ ರಾಂಗ್ ಟೈಮಲ್ಲಿ ಗಾಡಿಯನ್ನು ನಿಲ್ಲಿಸಿಯೋ ನಾನೇ ಆಕ್ಸಿಡೆಂಟ್ ಆಗಲಿಕ್ಕೆ ರೀಸನ್ ಆಗಿರ್ತೇನೆ. ಆಗ ಸಾಮಾನ್ಯ ಜನ ಎಲ್ಲ ಸೇರುವಾಗ ಅಲ್ಲಿ ಏನು ಮಾಡ್ತಾರೆ, ನಿನ್ನದೇ ತಪ್ಪು, ನೀನು ಹಣ ಕೊಡಬೇಕು, ರಾಜ್ಯ ಪಂಚಾಯತಿಗೆ ಮಾಡಲಿಕ್ಕೆ ಅಲ್ಲಿ ಸುತ್ತ ಆ ಕಡೆ ಈ ಕಡೆ ಇರೋರು ಬಂದು ಸೇರ್ತಾರೆ. ಇಂಥದ್ದೆಲ್ಲ ಪರಿಸ್ಥಿತಿಗಳು ನಡೀತದೆ. ಆಗ ಸಾಮಾನ್ಯ ಒಂದು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಾವು FIR ಮಾಡುವ ಅಂತ ಹೇಳ್ತಾರೆ. ಆಗ ಸ್ವಲ್ಪ FIR ಅಂತ ಹೇಳುವ ಪದ ಕೇಳಿದ ಕೂಡಲೇ ತುಂಬ ಜನರಿಗೆ ಹೆದರಿಕೆ ಆಗ್ತದೆ. FIR ಮಾಡಿದ್ರೆ ನನಗೆ ಶಿಕ್ಷೆ ಆದರೆ ನಾಳೆ, ಆದ ಕಾರಣ FIR ಆಗೋದು ಬೇಡ, ನಾನು ಬೇಕಾದ್ರೆ ಹಣ ಕೊಟ್ಟು ಸೆಟ್ಲ್ ಮಾಡ್ತೇನೆ ಅಂತ ತುಂಬ ಜನ ಯೋಚನೆ ಮಾಡ್ತಾರೆ. ಇನ್ನು ಕೆಲವರು ಹಠ ಹಿಡಿತಾರೆ, ಇಲ್ಲ FIR ಆಗಲೇಬೇಕು ಅಂತ, ಎಂತಾದರೂ ಮಾಡಿ FIR ಆಗಲೇಬೇಕು, ಸ್ಟೇಷನ್ಗೆ ತಗೊಂಡು ಹೋಗಲೇಬೇಕು, ಈ ಥರ ಯೋಚನೆ ಮಾಡೋರು ಇದ್ದಾರೆ. ಇದರಲ್ಲಿ ಯಾವ ವಿಷಯ ಸರಿ, ಇಂಥ ಪರಿಸ್ಥಿತಿಯನ್ನು ಹೇಗೆ ಡೀಲ್ ಮಾಡಬೇಕು ಅಂತ ಹೇಳಿದರೆ, ಈಗ ಒಂದು ಆಕ್ಸಿಡೆಂಟ್ ಆದಾಗ 2 ಪಾಸಿಬಿಲಿಟಿ. ಒಂದೇನು ಅಂತ ಹೇಳಿದರೆ, ಸಣ್ಣ ಆಕ್ಸಿಡೆಂಟ್, ಒಂದು ಸ್ಕ್ರ್ಯಾಚ್ ಆಯಿತು, ಬಿದ್ದಾಗಲೂ ಕೂಡ ಏನು ದೊಡ್ಡ ಗಾಯ ಆಗಲಿಲ್ಲ. ಅಂಥ ಸಂದರ್ಭದಲ್ಲಿ ದೊಡ್ಡ ಗಾಯ ಆಗಲಿಲ್ಲ, ಗಾಡಿಗೆ ಕೂಡ ದೊಡ್ಡ ಡ್ಯಾಮೇಜ್ ಆಗಲಿಲ್ಲ ಅಂತ ಹೇಳಿದ ಸಂದರ್ಭದಲ್ಲಿ ಈ ಥರ ಸೆಟ್ಲ್ಮೆಂಟ್ ಅಲ್ಲಲ್ಲಿ 2,000 3,000 ಗಾಡಿಯ ಪೇಂಟ್ ಹಾಕಿಸ್ಕೊಳ್ಳಿಕ್ಕೆ ಹಣ, ಆ ಥರ ಸೆಟ್ಲ್ ಮಾಡಿಕೊಳ್ಳೋದು ಸರಿ. ಆದರೆ ಯಾವಾಗ ಇಂಜುರಿ ಸ್ವಲ್ಪ ಬಲವಾದಿರ್ತದ, ಫ್ರ್ಯಾಕ್ಚರ್ ಇರ್ತದೆ, ಶೋಲ್ಡರ್ ಡಿಸ್ಲೊಕೇಶನ್ ಆಗ್ತದೆ, ಏನೇನೋ ಈ ಥರದ ಸಂದರ್ಭದಲ್ಲಿ, ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ FIR ಮಾಡೋದು ತುಂಬ ಸೂಕ್ತ. ಯಾಕೆ ಅಂತ ಹೇಳಿದರೆ, FIR ಮಾಡಿದರೆ ಒಂದು ಗಾಡಿಯಲ್ಲಿ 2 ಥರದ ಇನ್ಶೂರೆನ್ಸ್ ಇರ್ತದೆ. ಒಂದು ಫಸ್ಟ್ ಪಾರ್ಟಿ, ಇನ್ನೊಂದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂತ ಹೇಳ್ತಾರೆ. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂತ ಹೇಳಿದರೆ, ನಾನು ಯಾವುದೋ ವ್ಯಕ್ತಿಗೆ ಹೋಗಿ ಗುದ್ದಿದೆ, ಆಗ ನನ್ನ ನಾನು ಯಾರ ಹೆಸರಲ್ಲಿ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕಂಪನಿ ಇದೆ, ನನ್ನ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕಂಪನಿಯವರು ನಾನು ಯಾರಿಗೆ ಹೋಗಿ ಗುದ್ದಿರ್ತೇನಲ್ಲ ಅವನಿಗೆ ಪರಿಹಾರ ಕೊಡಬೇಕು. ಅದಕ್ಕೋಸ್ಕರವೇ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇರುವಂಥದ್ದು. ಈಗ FIR ಮಾಡಲಿಲ್ಲ ಅಂತಾದರೆ, ಒಂದು ಪೊಲೀಸ್ ಸ್ಟೇಷನಲ್ಲಿ ದೂರು ದಾಖಲಾಗಲಿಲ್ಲ ಅಂತಾದರೆ, ಈ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ನವರು ಆ ಹಣವನ್ನು ಕೊಡಲಿಕ್ಕೆ ಜವಾಬ್ದಾರರಲ್ಲ. FIR ಆದ ನಂತರವೇ ಇನ್ಶೂರೆನ್ಸ್ MVC ಕ್ಲೈಮನ್ನು ಕೋರ್ಟಲ್ಲಿ, ಮೋಟರ್ ವೆಹಿಕಲ್ ಕ್ಲೈಮನ್ನು ಹಾಕಲಿಕ್ಕೆ ಸಾಧ್ಯ. ಹಾಗಾಗಿ ಒಂದು ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಯಾರೋ FIR ಮಾಡ್ತೇನೆ ಅಂತ ಹೇಳಿದ ಕೂಡಲೇ ಭಯ ಪಡಬೇಕಾದಂಥ ಯಾವುದೇ ಅವಶ್ಯಕತೆ ಇಲ್ಲ. ಯಾಕೆಂತ ಹೇಳಿದರೆ, ಆ FIR ಅಲ್ಲಿ ಚಾರ್ಜ್ ಶೀಟ್ ಆದರೂ ಕೂಡ, ಈಗ ಡೆತ್ ಆದರೆ 304A ಅದು ಬೇರೆ ವಿಷಯ, ಡೆತ್ ಅಲ್ಲ, ಸಣ್ಣ ವಿಷಯದಲ್ಲಿ ಡೆತ್ ಆದರೆ ಪೊಲೀಸ್ನವ್ರು ಹೇಗೂ FIR ಮಾಡ್ತಾರೆ. ಬೇರೆ ಸಂದರ್ಭಗಳಲ್ಲಿ FIR ಮಾಡ್ತಾರೆ ಅಂತ ಹೇಳಿದ ತಕ್ಷಣ ಭಯಪಡುವ ಯಾವುದೇ ಕಾರಣ ಇಲ್ಲ. ಯಾಕೆ ಅಂತ ಹೇಳಿದರೆ, ಇದು ಚಾರ್ಜ್ ಶೀಟ್ ಹಾಕಿ ಕೋರ್ಟ್ನ ಮುಂದೆ ಬಂದಾಗಲೂ ಕೂಡ 2,000 3,000 ಈ ಲೆವೆಲ್ನ ಫೈನ್ ಕಟ್ಟಿ ಆ ಕೇಸ್ ಕ್ಲೋಸ್ ಆಗ್ತದೆ. ಅಲ್ಲಿ ಶಿಕ್ಷೆ ಕೊಡುವಂತಹ 1 ತಿಂಗಳು 2 ತಿಂಗಳು ಜೈಲಿಗೆ ಹೋಗುವ ಪರಿಸ್ಥಿತಿ ಇಂಥದ್ದೆಲ್ಲ ಇಲ್ಲ. 2,000 ಫೈನ್ ಕಟ್ಟಿದರೆ ಆ ಕೇಸ್ ಕ್ಲೋಸ್ ಆಗ್ತದೆ. ಆದರೆ FIR ಆದ್ರಿಂದ ಏನು ಲಾಭ ಅಂತ ಹೇಳಿದರೆ, ನೀವು ನಿಮ್ಮ ಪಾಕೆಟಿಂದ ಹಣ ಕೊಡಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಇನ್ಶೂರೆನ್ಸ್ ಕಂಪನಿ ಆ ಎದುರು ಯಾರು ಗಾಯಗೊಂಡ ವ್ಯಕ್ತಿ ಇರ್ತಾನೋ ಅವನಿಗೆ ಪರಿಹಾರ ಕೊಡಲಿಕ್ಕೆ ಕೋರ್ಟ್ ಆರ್ಡರ್ ಮಾಡ್ತದೆ. ನೀವು ಅಲ್ಲಲ್ಲೇ ಸೆಟ್ಲ್ ಮಾಡಿಕೊಂಡ್ರೆ ನಿಮ್ಮ ಪಾಕೆಟಿಂದ ಹಣ ಕೊಡಬೇಕು. ಎರಡನೇದು, ಅವನ ಹಾಸ್ಪಿಟ್ಲ್ ಬಿಲ್ ನೀವು ಕೊಟ್ಟಕ್ಕಿಂತ ಜಾಸ್ತಿ ಆಯಿತು, ಆಗ ಅವರು ಪುನಃ ನಿಮಗೆ ಫೋನ್ ಮಾಡಿ ಕೇಳ್ತಾರೆ, ನಮ್ಮ ಹಾಸ್ಪಿಟಲ್ ಬಿಲ್ ಜಾಸ್ತಿ ಆಗಿದೆ, ನೀವು ಇದನ್ನು ಹಣ ಕೊಡಬೇಕು ಅಂತ. ಹಾಗಾಗಿ ನೀವು FIR ಅನ್ನು ಅವಾಯ್ಡ್ ಮಾಡಲಿಕ್ಕೆ ಹೋಗಿ ನಿಮಗೆ ಒಂದು ಫೈನಾನ್ಷಿಯಲ್ ಬರ್ಡನನ್ನು ನೀವು ತಂದುಕೊಳ್ತೀರಿ. ಆದ ಕಾರಣ FIR ಆಗ್ತದೆ ಅಂತ ಹೇಳಿ ಯಾವುದೇ ಕಾರಣಕ್ಕೆ ಆಕ್ಸಿಡೆಂಟ್ ಕೇಸ್ಗಳಲ್ಲಿ ಹೆದರ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮಲ್ಲಿ ಸರಿಯಾದ ಇನ್ಶೂರೆನ್ಸ್, ಸರಿಯಾದ ಲೈಸೆನ್ಸ್ ಇದ್ದರೆ ನೀವು ಇದು ಯಾವುದಕ್ಕೂ ಹೆದರ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ.